guys, welcome to my channel Shri Vlogs. So ನಾನು ಇವತ್ತು ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ನೈಟ್ ಅರೌಂಡ್ 10:30 ಹಂಗಿರ್ಬೋದು. ಏನಕ್ಕೆ ಅಂದರೆ ನಾನು ಬೆಳಗ್ಗೆಯಿಂದ ಫುಲ್ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಬರೋದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಅಟ್ ನೈಟ್ ನಾನು ಸ್ವಲ್ಪ ಬರ್ಕೊಳ್ಳೋದು ಕೂಡ ಇತ್ತು. ಸೊ ನಾನು ಬರ್ಕೊಳ್ಳೋಣ ಅಂತ ಬರ್ಕೊಂಡು ಆ್ಯಂಡ್ ನಮ್ಮಮ್ಮ ಜೊತೆ ಕಾನ್ವರ್ಸೇಷನ್ಸ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಚಿಟ್ ಚಾಟ್ ಮಾಡಿಕೊಂಡು ನಾನು ನೋಟ್ಸ್ ಬರೀತಾ ಇದ್ದೀನಿ. ಇಲ್ಲಿ ನನ್ನ ತಮ್ಮ ನನಗೆ ತಮ್ಲೇನ್ ಮಾಡಿ ಕಳಿಸಿದ್ದ ಹಿಂಗಿದೆ ಅಂತ. ಸೊ ನಾನು ಚೆನ್ನಾಗಿದೆಯಾ ಇಲ್ವಾ ಅಂತ ಅಥವಾ ಕರೆಕ್ಷನ್ಸ್ ಇರೋದು ಹೇಳ್ತಾ ಇದ್ದೆ. ಸೊ ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋಸ್ಗೂ ಅವನೇ ನನಗೆ ತಮ್ಲೇನ್ ಮಾಡಿಕೊಟ್ಟಿರೋದು ಆ್ಯಂಡ್ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟೈಮ್ ಬಿಕಾಸ್ ಅವನೇ ಇನಿಷಿಯೇಟಿವ್ ತಗೊಂಡು ನನಗೆ ತಮ್ಲೇನ್ ಮಾಡಿಕೊಡ್ತಾ ಇರೋದು. ಆ್ಯಂಡ್ ಯಾರ್ಯಾರೆಲ್ಲ ಈ ಥರ ಬರಿಬೇಕಾದ್ರೆ ಅಥವಾ ಓದಬೇಕಾದ್ರೆ ಈ ಥರ ಎಲ್ಲ ನೀವು ಚೇಷ್ಟೆಗಳು ಮಾಡಿಕೊಂಡು ಓದ್ಕೊತೀರಾ ಬರ್ಕೊತೀರಾ ಅಂತ ಕಮೆಂಟ್ ಮಾಡಿ. ಏನಕ್ಕಂದರೆ ನಾನಂತೂ ಸೀರಿಯಸ್ಲಿ ಲೈಕ್ ಹಾಫ್ ಆನ್ ಅವರ್ ಇರುತ್ತೆ ಲೈಕ್ ನಾನು ಬರ್ಕೊಳೋದು. ಬಟ್ ಸ್ಟಿಲ್ ನಾನು 1 ಅವರ್ ಈ ಥರ ಏನಾದರೂ ಎಕ್ಸ್ಟ್ರಾಡಿನರಿ ಕೆಲಸಗಳು ಮಾಡಿಕೊಂಡು ಅದನ್ನು 1 ಅವರ್ ಲ್ಯಾಗ್ ಮಾಡಿ ನನ್ನ ಕೆಲಸನ ಮುಗಿಸ್ಕೊಂಡಿರ್ತೀನಿ. ಲೈಕ್ ಅದು ಎಕ್ಸ್ಟ್ರಾಡಿನರಿ ಅನ್ನೋಕ್ಕಾಗಲ್ಲ. ಲೈಕ್ ನಾನು ಅದನ್ನು ಎಂಜಾಯ್ ಮಾಡಿಕೊಂಡು ನನಗೆ ಅವಾಗೇನಾದರೂ ತಲೆಗೆ ಬರೋದನ್ನೆಲ್ಲ ನಾನು ಹೊಸದಾಗೆಲ್ಲ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ಸೊ ಯಾರೆಲ್ಲ ಈ ಥರ ನೀವು ಹಿಂಗೇನಾ ಅಂತ ಕಮೆಂಟ್ ಮಾಡಿ. ಸೊ ನೀವು ಹಿಂಗೆ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ನನಗೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಅದಾದಮೇಲೆ ಮತ್ತೆ ನನಗೆ ಬೋರ್ ಆಯಿತು, ಯಾಕೆ ನಾನು ಇಷ್ಟೊಂದು ಬರಿತಾ ಇದ್ದೀನಿ ಓದ್ತಾ ಇದ್ದೀನಿ ಅಂತ. ಸೊ ಮತ್ತೆ ಸ್ವಲ್ಪ ಬ್ರೇಕ್ ತಗೊಂಡು ನಮ್ಮ ಸ್ಪೆಕ್ಸ್ ಅಲ್ಲೇ ಇಟ್ಟಿದ್ರು. ಸೊ ನಮ್ಮ ಸ್ಪೆಕ್ಸ್ ಹಾಕ್ಕೊಂಡು ನಾನು ಈ ಥರ ಎಲ್ಲ ಚೇಷ್ಟೆಗಳು ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲೆ ನಮ್ಮಮ್ಮ ಬಂದುಬಿಟ್ರು, ಏನಕ್ಕೆ ನನ್ನ ಸ್ಪೆಕ್ಸಲ್ಲಿ ಪವರ್ ಇದೆ ಕಣ್ಣು ಹಾಳಾಗುತ್ತೆ ಅಂತ. ಸೊ ನಾವು ದೊಡ್ಡವ್ರ ಮಾತು ಕೇಳೋರು. ನಮ್ಮಮ್ಮ ಹಂಗಂದಿದ ತಕ್ಷಣ ಹ್ಞೂ ಅಂತ ಅಂದು ಸ್ಪೆಕ್ಸ್ ಅಲ್ಲೇ ಇಟ್ವಿ. ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ನಾನು ಕಾಲೇಜ್ಗೆ ಹೋಗಬೇಕಿತ್ತು. ಸೊ ನಾನು ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದೆ. ಸೊ ಯಾರಿಗೆಲ್ಲ ಹ್ಯಾಬಿಟ್ ಇದೆ ಬೆಳಗ್ಗೆ ಹೊತ್ತು ಗಂಜಿ ಕುಡಿಯೋದು ಆ್ಯಸ್ ಅ ಬ್ರೇಕ್ಫಾಸ್ಟ್. ಸೊ ನಾನು ಕುಡಿತೀನಿ. ಎವ್ರಿ ಡೇ ಅಲ್ಲ ಅಂತಂದರೂ ಆಲ್ಟರ್ನೇಟಿವ್ ಡೇಸ್ ಆದರೂ ಟ್ರೈ ಮಾಡ್ತೀನಿ, ಗಂಜಿ ಮಾಡ್ಕೊಂಡು ಕುಡಿತೀನಿ. ಸೊ ನಿಮಗೂ ಯಾರಿಗಾದರೂ ಆ ಹ್ಯಾಬಿಟ್ ಇದ್ದರೆ ಬೆಳಗ್ಗೆ ಅಲ್ಲ ಅಂದರೂ ಯಾವಾಗಾದ್ರೂ ನಾವು ಗಂಜಿ ಕುಡಿತೀವಿ ಅನ್ನೋದಿದ್ರೆ ನೀವು ಎಸ್ ಅಂತ ಕಮೆಂಟ್ ಮಾಡಿ. ಸೊ ಗಂಜಿ ಎಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ನಾನು ಆಬ್ವಿಯಸ್ಲಿ ಬೆಳಗ್ಗೆ ಹೊತ್ತು ಟಿ ವಿ ನೋಡ್ತೀನಿ. ಸೊ ಹಾಗೆ ಟಿ ವಿ ನೋಡಿಕೊಂಡು ಸಾಂಗ್ಸ್ ಕೇಳಿಸ್ಕೊಂಡು ನಾನು ಗಂಜಿ ಕುಡಿತಾ ಇದ್ದೆ. ಸೊ ಅದಾದಮೇಲೆ ಕ್ಲಾಸ್ ಎಲ್ಲ ಆಯಿತು. ಬಟ್ ಲಾಸ್ಟ್ ಅವರ್ ಮಾತ್ರ ಟೀಚರ್ ಇದ್ದರು, ಬಟ್ ಕ್ಲಾಸ್ ತಗೊಂಡಿರಲಿಲ್ಲ. ಸೊ ಎಲ್ಲರೂ ಅವ್ರವ್ರ ಪಾಡಿಗೆ ಫೋನ್ ನೋಡ್ಕೊಂಡಿದ್ರು. ಸೊ ನಾನು ಹಾಗೆ ಫೋನ್ ನೋಡ್ಕೊಂಡಿದ್ದೆ. ಸೊ ಇದು ಯಾರ್ಯಾರೆಲ್ಲ ಈ ಥರ ಪೇಪರ್ ಮಾಡ್ತಾರೆ, ಹೋಲ್ ಡೇ ಒಂದು ಶೀಟಲ್ಲಿ ನೋಟ್ಸ್ ಬರ್ಕೊಂಡು ಇನ್ನೇನು ಕ್ಲಾಸ್ ಆಗೋಗುತ್ತೆ ಅಂತ ಮತ್ತೆ ಆ ಶೀಟ್ ಬಿಸಾಕಕ್ಕೆ ಹೋಗ್ತಾರೆ. ಬಟ್ ಸ್ಟಿಲ್ ಮತ್ತೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂದಾಗ ಅದೇ ಶೀಟಲ್ಲಿ ಬರೆಯೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಾನು ಹಾಗೆ ಟ್ರೈ ಮಾಡಿದೆ. ಬಟ್ ಇಂಪಾರ್ಟೆಂಟ್ ಇದ್ದಿರೋದ್ರಿಂದ ಮತ್ತೆ ಇನ್ನೊಂದು ಪೇಪರ್ ತೊಗೊಂಡು ಬರೆದೆ. ಸೊ ಅದೆಲ್ಲ ಆಯಿತು ಅಂತ ಮನೆಗೆ ಬರ್ತಾಯಿದ್ದೆ. ನೀವು ನೋಡ್ಬೋದು ಫುಲ್ ಬಸ್ಸಿಗೆ ನಾನೊಬ್ಬಳೇ ರಾಣಿ, ಅಂದರೆ ಯಾರೂ ಇರಲಿಲ್ಲ. ನಾವಪ್ಪ ಬಿಸಿಲು ಅಂತ ಕಬ್ಬಿನ ಜ್ಯೂಸ್ ಕುಡಿ ಅಂತ ಕೊಡಿಸಿದ್ರು. ಸೊ ಅದನ್ನು ಕುಡಿದು ಮನೆಗೆ ಬಂದೆ. ಇನ್ನೆಲ್ಲ ಡಬ್ಲ್ಯೂ ಅಂದ್ಕೊಂಡೆ. ಅದು ಕ್ಯಾನ್ ಬಗ್ಸ್ಬಿಡಪ್ಪ. ಇದು ಮನೆ ಮಸಾಲ ಹಾಕ್ತಾ ಇದ್ದೀನಿ. ಗುರು ಒಂದು ಟೊಮೆಟೊ ಕುಯ್ಯಿ. ಅಪ್ಪ ಅಡಿಗೆ ಮಾಡ್ತಾರೆ, ಎಲ್ಲ ನನಗೆ ತೆಗಿತಾರೆ. ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ.
ಇದೆಲ್ಲ ಎತ್ಕೊಟ್ಟಿದ್ದು ನಾನು. ಇದು ಅವರೇ ಕೊಟ್ಟಿರೋದು. ಇಂಗ್ರೀಡಿಯೆಂಟ್ಸ್ ಏನು ಬೇಕೋ ಅದೆಲ್ಲ ಎತ್ಕೊಟ್ಟಿದ್ದು ನಾನು. ಇದೊಂದು ಮಾತ್ರ ನಮ್ಮ ಕೋಳಿ ಇಟ್ಕೊಟ್ಟಿದೆ. ಕೋಳಿ ಮೊಟ್ಟೆ ಇದು. ನಮ್ಮ ಕೋಳಿ ಮೊಟ್ಟೆ, ಕೋಳಿ ನಾಟಿ ಮೊಟ್ಟೆ. ಕೋಳಿ, ನಾಟಿ ಕೋಳಿ. ಎಷ್ಟೊಂದು ತಿಂಗಳಾದ್ಮೇಲೆ ಇವಾಗ ಮಾಡ್ತೀಯ ನಮ್ಮಪ್ಪ. ಫುಲ್ ಫ್ರೀ ಇದ್ದು ಮಾಡಬೇಕು ಅಂತ ಅಡುಗೆ ಮಾಡಕ್ಕೆ ಮನಸ್ಸಿದ್ದು, ಒಳ್ಳೆ ಮನಸ್ಸಿದ್ರೆ ಕೂಲಾಗಿದ್ರೆ ನಮ್ಮ ಮನಸ್ಸು ಒಳ್ಳೇದು ಮಾಡೋದೇ ದೇವರು. ಆವಾಗ ನಾನು ಮಾಡೋದು. ಗೈಸ್, ಫಸ್ಟು 50+ ಲೈಕ್ಸ್ ಬಂದರೆ ಯಾವುದಾದ್ರೂ ಒಂದು ವಿಡಿಯೋಗೆ ಇವನ ಕೈಲಿ ಮುದ್ದೆ ಮಾಡಿಸ್ತೀನಿ ನಾನು. ಮಾಡ್ತೀವಿ. ಫಸ್ಟ್ ನೀವು ಲೈಕ್ ಮಾಡಿರಿ. ನಾನೇನೋ ಲೈಕ್ ಆಗಲ್ಲ, ಅದಕ್ಕೆ ನಾನು ಮಾಡಲ್ಲ ಅಂತ ನೋಡಿ. ನಂಬಿಕೆ ಅನ್ನೋದೇ ಇಲ್ಲ. ಗೊತ್ತು. ಇಂಥವ್ರಿದ್ರೆ ಎಲ್ಲಿ ನಾವು ಬೆಳೆಯೋದು? ನಾವು ಜೋಶ ಹೇಳ್ತಾ ಇದ್ವಿ. ಇಂಥವ್ರಿದ್ರೆ ನಾವು ಎಲ್ಲಿ ಬೆಳಿತೀವಿ? ಅದಕ್ಕೆ ನೀವು 50+ ಲೈಕ್ಸ್ ಕೊಡಿ ಯಾವುದಾದ್ರು ಒಂದು ವಿಡಿಯೋ. ಪಾಪ ಈ ನನ್ನ ಮುದ್ದು ತಮ್ಮ ನಂಗೆ ತಮ್ಮನೆಲ್ಲ ಇವನೇ ಮಾಡ್ಕೊಡೋದು. ನಾನೇ ಮಾಡ್ಕೊಡೋದು, ನನ್ನೇ ಅಜೀಬ್ ಮಾಡ್ತಾರೆ ಗೈಸ್. ಇಲ್ಲ, ಎಂಟರ್ಟೈನ್ಮೆಂಟ್ ಗೈಸ್, ಎಂಟರ್ಟೈನ್ಮೆಂಟ್. ಬಾಯ್ ಬರ್ತೀನಿ. ಸರಿ, ನಾನು ಎಷ್ಟು ಹಿಡಿತೀರಾ? ನಾನು ನೋಡಿ ಮಕ್ಕಳಿಗೆ ಬೋರ್ ಆಗ್ಬಿಟ್ಟೈತೆ. ಆ್ಯಂಡ್ ಫೈನಲಿ ಅಡುಗೆ ಆಯಿತು. ಸೊ ನಾವೆಲ್ಲ ಹೋಗಿ ಊಟ ಮಾಡಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಅಂತ ಅಂದರೆ, ಇಟ್ಸ್ ನಾಟ್ ಇವನ್ ಎ ವೀಕ್ ನನಗೆ ಆಲ್ರೆಡಿ 95 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಸೊ ಹೀಗೆ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ತುಂಬ ಶಾರ್ಟ್ ವೀಡಿಯೋಸ್ ಹಾಕ್ತಿದ್ದೀನಿ. ಏನಕ್ಕೆ ಅಂದರೆ ನಾನು ನಿಮ್ಮನ್ನೆಲ್ಲ ಬೋರ್ ಮಾಡೋಕ್ಕೆ ಇಷ್ಟ ಇಲ್ಲ ಸ್ಟಾರ್ಟಿಂಗಲ್ಲೇ. ಆ್ಯಂಡ್ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ 3 ವಿಡಿಯೋಸ್ ಆಲ್ರೆಡಿ ರೆಡಿ ಇದೆ ಆ್ಯಂಡ್ ಎಡಿಟ್ ಮಾಡಿ ಹಾಕೋದಷ್ಟೇ ಬಾಕಿ. ಕೀಪ್ ವೇಟಿಂಗ್ ಟು ಮೈ ನೆಕ್ಸ್ಟ್ ವಿಡಿಯೋ. ಮಚ್ ಲವ್. ಥ್ಯಾಂಕ್ ಯು.